ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ಮಿನಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದೊಡ್ಡಬಳ್ಳಾಪುರದ ಹುಡುಗಿ. ಬೆಳಗ್ಗೆ ಬೇಗನೆ ರೆಡಿಯಾಗಿ ಬಂದು ಎಲ್ಲ ಕ್ಲಾಸಸ್ನೂ ಅಟೆಂಡ್ ಮಾಡಿದ್ವಿ. ಮಧ್ಯಾಹ್ನ ಯಾವುದೇ ರೀತಿ ಕ್ಲಾಸಸ್ ಇರಲಿಲ್ಲ ಅಂತ ಮನೆ ಕಡೆಗೆ ಹೊರಡೋಣ ಅಂತ ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಬಂದ್ವಿ. ಸೊ ಅಂತೂ ಇಂತೂ ಬಸ್ ಬಂತು, ಬಿಸಿಲಲ್ಲಿ ಕಾಯ್ದು ಆಮೇಲೆ ಬಸ್ ಡಿ ಕ್ರಾಸಲ್ಲಿ ಇಳ್ಕೊಂಡೆ. ನಮ್ಮ ಅಪ್ಪಗೆ ಕಾಲ್ ಮಾಡಿದ್ದೆ, ಅಪ್ಪ ಪಿಕಪ್ ಮಾಡ್ಕೊಬರ್ರಿ ಅಂತ. ಸೊ ಬರ್ತೀನಿ ಇರು ಮಗಳೇ, ಸ್ವಲ್ಪ ಹಂಗೆ ಟೌನಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಸೊ ಕಾಯ್ತಾ ಕೂತಿದ್ದೆ. ಆಮೇಲೆ ನಮ್ಮ ಪಪ್ಪನೂ ಬಂದರು. ಏನು ಬಿಸಿಲು, ಅಯ್ಯೋ ದೇವರೇ ಸಾಕಾಗುತ್ತೆ, ಈ ಬೇಸಿಗೆನೇ ಬಂದಿಲ್ಲ ಆಗಲೇ ಈ ರೇಂಜಿಗೆ ಬಿಸಿಲು ಬೇರೆ. ಆಮೇಲೆ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಕ್ರಿಗೆ ಹೋಗಿ ತಿನ್ನೋಕೆ ಅದು ಇದು ತೊಗೊಂಡು ಮನೆ ಕಡೆಗೆ ಹೊರಟು ಬಂದ್ವಿ. ನಮ್ಮ ಬಂಗಾರ ನೋಡಿರಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡುತ್ತೆ. ಅಯ್ಯೋ ದೇವ್ರೆ, ಅದೊಂದು ಕತೆ. ಏನು ನಾನು ಮಾತಾಡ್ಸಿದ್ರೆ ಬೆಲೆನೇ ಇಲ್ಲ, ಯಾವ ರೇಂಜಿಗೆ ಹೋಗ್ತೈತೆ ನೋಡಿರಿ. ಅದೇ ನಮ್ಮಪ್ಪ ಬಂದು ಮಾತಾಡ್ಸಿದ್ರೆ ಯಾವ ರೇಂಜಿಗೆ ರೆಸ್ಪಾನ್ಸ್ ಮಾಡುತ್ತೆ ಅಂದರೆ ಆ ರೇಂಜಿಗೆ ರೆಸ್ಪಾನ್ಸ್ ಮಾಡುತ್ತೆ. ಏನು ಮಾಡೋಕ್ಕಾಗಲ್ಲ, ಫುಲ್ ಅನ್ರೆಸ್ಪೆಕ್ಟು ನಮ್ಮ ಮನೇಲಿ ನಮ್ಮ ನಾಯಿ ಕೊಡೋದು ನನಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡುವುದನ್ನು ಮರಿಬೇಡಿ ಗೈಸ್. ಬಾಯ್ ಬಾಯ್.